ಈ ಸುದ್ದಿ ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ಡೆಂಗ್ಯೂ ಪಾಸಿಟಿವ್ ಕೇಸ್ಗಳ ಸಂಖ್ಯೆಯಲ್ಲಿ ಆರೋಗ್ಯ ಇಲಾಖೆ ತಪ್ಪು ಮಾಹಿತಿ ಕೊಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಕೇಸ್ ದಾಖಲಾಗ್ತಾ ಇರೋದು ಒಂದಾದ್ರೆ ಡೆಂಗ್ಯೂ ಬುಲೆಟಿನ್ ನಲ್ಲಿ ಅವ್ರು ಕೊಡ್ತಾ ಇರೋ ಅಂಕಿ ಅಂಶವೇ ಇನ್ನೊಂದಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಅನುಮಾನ ಕೂಡ ಕಾಡ್ತಾ ಇದೆ. ಯಾಕೆ ನೋಡ್ತಾ ಹೋಗೋಣ. ಡೆಂಘಿ ಕೇಸ್ ಬಗ್ಗೆ ಆರೋಗ್ಯ ಇಲಾಖೆ ತಪ್ಪು ಮಾಹಿತಿ ನೀಡ್ತಿದೆಯಾ? ದಿನದ ಕೇಸ್ಗೂ ಆರೋಗ್ಯ ಇಲಾಖೆ ದಾಖಲೆಗೂ ವ್ಯತ್ಯಾಸ. ಪಬ್ಲಿಕ್ ಟಿವಿಯಲ್ಲಿ ದಾಖಲೆಯ ಸಮೇತ ಎಕ್ಸ್ಕ್ಲೂಸಿವ್. ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಡೆಂಘಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. 7,547 ಕೇಸ್ ದಾಖಲಾಗಿದೆ. 8,000 ಸನಿಹಕ್ಕೆ ಕೇಸ್ಗಳು ದಾಖಲಾಗ್ತಿದೆ. ಈ ಮಧ್ಯೆ ಡೆಂಗ್ಯೂ ಪಾಸಿಟಿವ್ ಕೇಸ್ಗಳ ಬಗ್ಗೆ ಆರೋಗ್ಯ ಇಲಾಖೆ ತಪ್ಪು ಮಾಹಿತಿ ನೀಡ್ತಿದೆಯಾ ಎಂಬ ಡೌಟ್ ಶುರುವಾಗಿದೆ. ಬೆಂಗಳೂರಿನ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ದಾಖಲಾಗ್ತಾ ಇರುವ ಡೆಂಗ್ಯೂ ಕೇಸ್ಗೂ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡ್ತಾ ಇರುವ ಡೆಂಗ್ಯೂ ಪ್ರಕರಣಕ್ಕೂ ಡಿಫರೆನ್ಸ್ ಇದೆ. ಡೆಂಘಿ ಪಕ್ಕಾ ಲೆಕ್ಕ, ಸುಳ್ಳು ಲೆಕ್ಕ. ಬಿಬಿಎಂಪಿ ಪ್ರಕಾರ ಜನವರಿಯಿಂದ ಈವರೆಗೂ 4,194 ಡೆಂಘಿ ಕೇಸ್ ಪತ್ತೆಯಾಗಿದೆ. ಆರೋಗ್ಯ ಇಲಾಖೆಯ ಪ್ರಕಾರ ಜನವರಿಯಿಂದ ಈವರೆಗೂ 2,174 ಡೆಂಘಿ ಪ್ರಕರಣ ಪತ್ತೆಯಾಗಿದೆ. ಇನ್ನು ಬಿಬಿಎಂಪಿ ಮತ್ತು ಆರೋಗ್ಯ ಇಲಾಖೆಯ ಬುಲೆಟಿನ್ ವ್ಯತ್ಯಾಸ ಬರುವುದಕ್ಕೆ ಕಾರಣ ಬಿಬಿಎಂಪಿ ದಾಖಲಾತಿ. ಈ ಬಗ್ಗೆ ಬಿಬಿಎಂಪಿ ಆರೋಗ್ಯ ವಿಭಾಗದ ಪ್ರಕಾರ ಜನವರಿಯಿಂದ ಇಲ್ಲಿಯವರೆಗೂ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 4,194 ಡೆಂಗ್ಯೂ ಕೇಸ್ ದಾಖಲಾಗಿದೆ. ವಿಎಚ್ಪಿಎಲ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಿರುವ ಡೇಟಾ ತಗೋಬೇಕು. 2-3 ದಿನ ಹೀಗೆ ವ್ಯತ್ಯಾಸ ಆಗಬಹುದು ಅಂತೇಳಿ ಬಿಬಿಎಂಪಿಯ ಆರೋಗ್ಯಾಧಿಕಾರಿಗಳು ಹೇಳ್ತಿದ್ದಾರೆ. IHIP ಪೋರ್ಟಲಲ್ಲಿ ರಿಫ್ಲೆಕ್ಟ್ ಆಗಿರೋ ಡೇಟಾ ಇಂಡಿವಿಜುವಲ್ ಇನ್ಸ್ಟಿಟ್ಯೂಷನಿಂದ ಅಪ್ಲೋಡ್ ಮಾಡಿದ ನಂತರ ಆ ಪರ್ಟಿಕ್ಯುಲರ್ ಪೇಷಂಟ್ಸು ಯಾವ ಏರಿಯಾದವ್ರು ಇರ್ತಾರಂತ ಅದನ್ನು ಕನ್ಸರ್ನ್ಡ್ ಅರ್ಬನ್ ಲೋಕಲ್ ಬಾಡಿ ಚೆಕ್ ಮಾಡಿಕೊಂಡು ತಿಳಿಸಬೇಕಾಗ್ತದೆ. ನಾವು ಡೈಲಿ ಬೇಸಿಸ್ ಮೇಲೆ ಆ ಡೇಟಾ ಇನ್ಸ್ಟಿಟ್ಯೂಷನಿಂದ ನಮಗೆ ರಿಫ್ಲೆಕ್ಟ್ ಆಗುತ್ತೆ. ಯಾಕೆಂದರೆ ಫಾರ್ ಎಕ್ಸಾಂಪಲ್ ಈಗ ನೀವು ನಮ್ಮದು ಮಣಿಪಾಲ್ ಹಾಸ್ಪಿಟಲ್ ಅಂತ ತಿಳ್ಕೊಳ್ಳಿ, ಅಲ್ಲಿ ಪೇಷಂಟ್ಸ್ ಆ ಮಣಿಪಾಲ್ ಹಾಸ್ಪಿಟಲ್ ಆ ಕೇಸ್ ರೇಸ್ ಮಾಡಿರ್ತದೆ ಇಲ್ಲಿ ಪಾಸಿಟಿವ್ ಡಿಟೆಕ್ಟ್ ಆಗಿದೆ ಅಂತ. ಬಟ್ ಆ ಕೇಸ್ ದ್ಯಾಟ್ ಮೈಟ್ ಬಿ ಫ್ರಮ್ ಎನಿವೇರ್ ಫ್ರಮ್ ದಿ ಸ್ಟೇಟ್. ಮೋಸ್ಟ್ ಪ್ರಾಬಬ್ಲಿ ಇಟ್ ಮೈಟ್ ಬಿ ಫ್ರಮ್ BBMP ಓನ್ಲಿ. ಬಟ್ ಅದನ್ನು ನಾವು ನಮ್ಮ ಕನ್ಸರ್ನ್ಡ್ ಹೆಲ್ತ್ ಆಫೀಸರ್ಗೆ ಕಳಿಸಿ ಕ್ರಾಸ್ ಚೆಕ್ ಮಾಡಿ ಕನ್ಫರ್ಮ್ ಮಾಡಿ ಸ್ಟೇಟ್ಗೆ ಕಳಿಸ್ತೀವಿ. ಸೊ ಇದರಲ್ಲಿ 2 to 3 ಡೇಸ್ ಗ್ಯಾಪ್ ಇರೋ ಸಾಧ್ಯತೆ ಇರುತ್ತೆ. ಪ್ರತಿದಿನ ದಾಖಲಾಗ್ತಾ ಇರುವ ಡೆಂಗ್ಯೂ ಪ್ರಕರಣ ವ್ಯತ್ಯಾಸ ಕಂಡು ಬರ್ತಿದೆ. ಆರೋಗ್ಯ ಇಲಾಖೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದೆಯಾ ಎಂಬ ಅನುಮಾನ ಕಾಡ್ತಾ ಇದೆ. ಪಾಸಿಟಿವ್ ಕೇಸ್ ಅಲ್ಲದೆ ಸಾವಿನ ಸಂಖ್ಯೆಯಲ್ಲೂ ಕೂಡ ವ್ಯತ್ಯಾಸ ಆಗ್ತಿದೆಯಾ ಎಂಬ ಅನುಮಾನ ಕಾಡ್ತಾ ಇದೆ. ಆರೋಗ್ಯ ಸಚಿವರು ಕೂಡಲೇ ಈ ಪಾಸಿಟಿವ್ ಕೇಸ್ನ ವ್ಯತ್ಯಾಸದ ಬಗ್ಗೆ ಉತ್ತರಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.